ನಾವು ಮಾಡ್ತಕ್ಕಂತಹದ್ದು ಗ್ರಂಥ ವಿವೇಕ ಚೂಡಾಮಣಿ. ಈಗಾಗಲೇ 216 ಶ್ಲೋಕಗಳನ್ನ ಮುಗಿಸಿದ್ದೇವೆ. ಈಗ ಎಲ್ಲರ ಹೃದಯದಲ್ಲಿ ಇರ್ತಕ್ಕಂತಹ ಆತ್ಮನನ್ನ ಪರಿಚಯ ಮಾಡಿಸುವಂತಹ ಸಬ್ಜೆಕ್ಟ್ ಅಲ್ಲಿ ಈಗ ನಾವು ಚಿಂತನೆ ಮಾಡ್ತಾ ಇದ್ದೇವೆ. ನಿನ್ನೆ ದಿನ ಯಾವುದಾದ್ರೂ ದೃಶ್ಯಗಳಿದ್ದಾಗ ಆ ದೃಶ್ಯಗಳನ್ನ ನೋಡುವಂತವನು ನೋಟಕ. ನೋಟಕ ಯಾವಾಗ ಯಾವುದೇ ದೃಶ್ಯದಲ್ಲಿ ಅಪೇಕ್ಷೆ ಇಲ್ಲದೆ ನೋಡ್ತಾನೆ, ಅವನನ್ನ ನಾವು ಸಾಕ್ಷಿ ಅಂತ ಕರಿತೀವಿ. ಸಾಕ್ಷಿ ಅಂತಂದ್ರೆ ಅವನು ತಟಸ್ಥನಾಗಿ ಇರ್ತಕ್ಕಂತಹದ್ದು ಅಂತ. ಸೊ ಯಾವಾಗ ದೃಶ್ಯಗಳು ಇರದಿಲ್ವೋ, ದೃಶ್ಯಗಳು ಇಲ್ಲದೆ ಇದ್ದಾಗ ಆ ನೋಡುವವನ ಸ್ಟೇಟಸ್ ಏನಾಗುತ್ತೆ ಅಂತಂದ್ರೆ ಅಲ್ಲಿ ದೃಶ್ಯಗಳೇನಿಲ್ಲ, ಆದರೆ ಅವನು ಇದ್ದಾನೆ. ಸೊ ಹಾಗಾಗಿ ಯಾವನು ನೋಡ್ತಾ ಇದ್ನೋ, ನೋಡುವವನ ಕಣ್ಣಿಗೆ ದೃಶ್ಯಗಳು ಇಲ್ಲದೆ ಇದ್ದಾಗ ಅವನ ಇರುವಿಕೆ ಏನಿದೆಯಲ್ವಾ ಅದು ಸತ್ ಅಂತ ಕರೆದ್ರೆ ಅದನ್ನ. ಯಾವುದನ್ನ ಆತ್ಮ ಅಂತ ವೇದಾಂತದಲ್ಲಿ ಕರಿತಾ ಇದ್ದಾರೋ ಆ ಆತ್ಮ ಶರೀರದಲ್ಲಿ ಪರಿಚಯ ಮಾಡಿಸುವಾಗ ಅವನನ್ನ ಆತ್ಮ ಅಂತ ಕರಿತೀವಿ. ಮತ್ತೆ ಯೂನಿವರ್ಸಲ್ ಆಗಿ ಪರಿಚಯ ಮಾಡಿಸುವಾಗ ಅವನನ್ನ ಪರಮಾತ್ಮ ಅಂತ ಕರಿತೀವಿ. ಪರಮಾತ್ಮ ಮತ್ತು ಆತ್ಮ ಎರಡು ಒಂದೇನೆ. ಸೊ ದೃಷ್ಟಿಕೋನಗಳು ಬೇರೆ ಬೇರೆ ಅಷ್ಟೇನೆ. ಹೆಂಗ ಒಬ್ಬ ಲೋಕಸಭಾ ಸದಸ್ಯ ಒಂದು ಕ್ಷೇತ್ರದ ಸಂಸದ ಅಂತ ಕರಿತೀವಿ. ನಾಳೆ ಅವನು ಎಲ್ಲಾ ಸಂಸದರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಎಲ್ಲಾ ಸಂಸದರ ಲೀಡರ್ ಆದ್ನಂದ್ರೆ ಅವಾಗ ಅವನೇನಾಗ್ತಾನೆ ಅಂತಂದ್ರೆ ಪ್ರಧಾನಮಂತ್ರಿ ಅಂತ ಕರಿತೀವಿ. ಪ್ರಧಾನಮಂತ್ರಿ ಅಂತಕ್ಕಂತಹದ್ದು ಎಂಟೈರ್ಡ್ ಭಾರತಕ್ಕೆ ಸಂಬಂಧಪಟ್ರೆ, ಸಂಸದ ಅಂತಕ್ಕಂತಹದ್ದು ಒಂದು ಕ್ಷೇತ್ರಕ್ಕೆ ಸಂಬಂಧಪಡುತ್ತೆ. ಕ್ಷೇತ್ರದ ದೃಷ್ಟಿಯಿಂದ ಅವನು ಸಂಸದನಾಗಿರ್ತಾನೆ ಮತ್ತು ದೇಶದ ದೃಷ್ಟಿಯಿಂದ ಅವನು ಪ್ರಧಾನಮಂತ್ರಿ ಆಗಿರ್ತಾನೆ. ಸಂಸದನಾಗಿರುವವನು ಮತ್ತು ಪ್ರಧಾನಮಂತ್ರಿಯಾಗಿರುವವನು ಇಬ್ಬರು ಬೇರೆ ಬೇರೆ ಅಲ್ಲ, ಒಬ್ನೇ. ಅವರಿಂದ ಅವನ ಕ್ಷೇತ್ರದ ವ್ಯಾಪ್ತಿ ದೊಡ್ಡದಾಗುತ್ತೆ. ಹಾಗೆ ಇಲ್ಲಿ ಆತ್ಮ ಮತ್ತು ಪರಮಾತ್ಮ ಅಂತ ಏನ್ ಕರಿತೀವಿ, ಇದು ಕೂಡ ಅಷ್ಟೇನೆ. ಸೊ ಇಂಡಿವಿಜುವಲ್ ಆಗಿ ಅಡ್ರೆಸ್ ಮಾಡುವಾಗ ಆತ್ಮ ಅಂತ ಕರಿತೀವಿ, ಯೂನಿವರ್ಸಲ್ ಆಗಿ ಅಡ್ರೆಸ್ ಮಾಡುವಾಗ ಅವನನ್ನ ಪರಮಾತ್ಮ ಅಂತ ಕರಿತೀವಿ. ಆ ಪರಮಾತ್ಮನನ್ನ ಶಾಸ್ತ್ರಕಾರರು ಅವನು ನಿರ್ಗುಣ ನಿರಾಕಾರನಾಗಿರೋದ್ರಿಂದ ಅವನನ್ನ ಗುರುತು ಪರಿಚಯಕ್ಕೋಸ್ಕರ ಸಲುವಾಗಿ ಅವನಿಗೆ ಕೆಲವೊಂದು ಲಕ್ಷಣಗಳನ್ನ, ಕೆಲವೊಂದು ಸ್ವರೂಪಗಳನ್ನ ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಆ ಆತ್ಮನನ್ನ, ಪರಮಾತ್ಮನನ್ನ ಸತ್ ಚಿತ್ ಆನಂದ ಅಂತ ಕರಿತಾ ಇದ್ದಾರೆ. ಸಚ್ಚಿದಾನಂದ. ಆ ಸಚ್ಚಿದಾನಂದ ಅದನ್ನ 3 ಭಾಗ ಮಾಡಿದಾಗ ಅದು ಸತ್ ಹೌದು, ಚಿತ್ ಹೌದು ಮತ್ತು ಆನಂದ ಹೌದು ಅಂತ. ಸತ್ ಅಂತಕ್ಕಂತಹದ್ದು ಯಾವಾಗಲೂ ಇರುವಂತಹದ್ದು, ಚಿತ್ ಅಂತಕ್ಕಂಥದ್ದು ಬೆಳಗ್ತಕ್ಕಂಥದ್ದು, ನೋಡ್ತಕ್ಕಂಥದ್ದು, ಜ್ಞಾನ ಅಂತ ಹೀಗೆಲ್ಲ ಅರ್ಥ. ಹಾಗಾಗಿ ಆ ಒಳಗಡೆ ಇರ್ತಕ್ಕಂತಹ ಆತ್ಮ ಅವನು ನೋಡುವಾಗ ಅವನನ್ನ ಸಾಕ್ಷಿ ಅಂತ ಕರೆದಿದ್ದಾರೆ. ಯಾವಾಗ ದೃಶ್ಯಗಳು ಇಲ್ಲವೋ ಅವಾಗ ಅವನು ಸತ್ತಾಗಿರ್ತಾನೆ, ಅಂದ್ರೆ ಇರುವವನಾಗಿರ್ತಾನೆ, ಇಲ್ಲದವನು ಆಗಿರಂಗಿಲ್ಲ.
ಅಂತಹ ಸತ್ಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮನನ್ನ ಇನ್ನು ಬಹಳ ಸ್ಪಷ್ಟವಾಗಿ ಈ 217ರ ಶ್ಲೋಕದಲ್ಲಿ ಪೇಜ್ ನಂಬರ್ 255, ಇದು ಇವ್ರದ್ದು ಚಿನ್ಮಯ ಮಿಷನ್ ಬುಕ್, ಇದು ಶ್ಲೋಕ ನಂಬರ್ 217. ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರಂ ಯೋ ಅಸೌ ಸಮುಜೃಂಭತೆ ಪ್ರತ್ಯಗ್ರೂಪತಯಾ ಸದಾ ಅಹಂ ಅಹಂ ಅತ್ಯಂತ ಸ್ಫುರನ್ನೇಕದಾ ನಾನಾಕಾರ ವಿಕಾರ ಭಾಗಿನೈಮಾನ್ ಪಶ್ಯನ್ ಅಹಂ ಧೀಮುಖಾನ್ ನಿತ್ಯಾನಂದ ಚಿದಾತ್ಮನ ಸ್ಫುರತಿ ತಂ ವಿದ್ಧಿ ತ್ವಮೇತಂ ಹೃದಿ. ಜಾಗ್ರತ ಸ್ವಪ್ನ ಸುಸುಪ್ತಿಷು ಅಂದ್ರೆ ಎಚ್ಚರವಾಗಿರುವಾಗ, ಕನಸು ಕಾಣುವಾಗ ಮತ್ತು ಗಾಢ ನಿದ್ರೆಯಲ್ಲಿ ಇರುವಾಗ ಈ 3 ಸ್ಟೇಟಸ್ಗಳನ್ನ ಬಹುವಚನದಿಂದ ಕರೆದಿದ್ದಾರೆ. ಎಚ್ಚರ, ಕನಸು ಮತ್ತು ನಿದ್ರೆಗಳಲ್ಲಿ. ಸ್ಫುಟತರಂ ಯಹ ಅಸೌ ಸಂಜೃಂಭತೆ, ಈ 3 ಅವಸ್ಥೆಗಳಲ್ಲಿ ಅತ್ಯಂತ ಸ್ಫುಟತರ ಅಂದ್ರೆ ಸ್ಪಷ್ಟವಾಗಿ ಪ್ರಕಾಶಿಸುವಂತವನು. ಪ್ರತ್ಯಕ್ ರೂಪತಯ, ಪ್ರತ್ಯಕ್ ರೂಪತಯ ಅಂದ್ರೆ ಪ್ರತ್ಯಕ್ಷವಾದ ಬೆಳಗಿನಿಂದ ಬೆಳಗುವಂತವನು. ಸದಾ ಅಹಂ ಅಹಂ ಅತ್ಯಂತ, ಯಾವಾಗಲೂ ಅಹಂ ಎನ್ನುವಂತಹ ಅಸ್ಮತ್ತಕ್ಕೆ, ಅಸ್ಮದ್ ವಾಕ್ಯಕ್ಕೆ ಸಾಕ್ಷಿಯಾಗಿ ಇರುವಂತವನು. ನಾನು 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 ಅಂತ ಏನು ಅನ್ಕೊಳ್ತೀನಿ, ಆ ನಾನುವಿಗೆ ಸಾಕ್ಷಿಯಾಗಿರ್ತಕ್ಕಂತಹ ಅಹಂ ಪ್ರತ್ಯಯದಿಂದ ಈ ಎಲ್ಲ ಜಾಗ್ರ ಸ್ವಪ್ನ ಸುಷುಪ್ತಿಗಳನ್ನ ಬೆಳಗುವಂತಹ ಯಾವುದು ಆ ಜ್ಞಾನ ರೂಪವಾಗಿರ್ತಕ್ಕಂತಹ ಬೆಳಕು ಇದೆಯೋ, ಆ ಬೆಳಕು ಅಹಂ ಅಂದ್ರೆ ಸತ್ ರೂಪದಲ್ಲಿ ಅಹಂ ಆಗಿದೆ. ತಾನು ಶಾಶ್ವತವಾಗಿ ಇದ್ದು ತನ್ನಲ್ಲಿ ನಡೆಯುವಂತಹ ಎಲ್ಲ ಚಟುವಟಿಕೆಗಳನ್ನ ಅದು ಸಾಕ್ಷಿಯಾಗಿ, ಆಧಾರವಾಗಿ, ಆಧೇಯವಾಗಿ ಎಲ್ಲವನ್ನ ನೋಡ್ತಾ ಇದೆ ಮತ್ತು ಎಲ್ಲದಕ್ಕೆ ತಾನು ಸಾಕ್ಷಿಯಾಗಿದೆ. ಹೇಗೆ ಒಂದು ರಂಗಮಂದಿರದಲ್ಲಿ ರಾತ್ರಿಯ ಸಮಯದಲ್ಲಿ ಎಲ್ಲ ಅಲ್ಲಿ ಕಲಾವಿದರಿದ್ದಾರೆ, ಮತ್ತೆ ಆ ಕಲಾವಿದರಿಗೆ ಸಹಕಾರಿಯಾಗಿರ್ತಕ್ಕಂತಹ ಈ ಕಲೆಯನ್ನ ನುಡಿಸುವಂತಹ ಹಾರ್ಮೋನಿಯಂ ಇರ್ಬೋದು, ತಬಲಾ ಇರ್ಬೋದು, ಬೇರೆ 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 ಗಿಟಾರ ಇರ್ಬೋದು, ವಯಲಿನ್ ಇರ್ಬೋದು, ಈ ಎಲ್ಲ ವಾದ್ಯಗಳನ್ನ ನುಡಿಸುವಂತಹ ಕಲಾಕಾರರಿದ್ದಾರೆ. ರಂಗಭೂಮಿಯ ಮೇಲೆ ಕಲೆಯನ್ನ ಪ್ರದರ್ಶಿಸುವಂತಹ, ಸೊ ನಟನೆ ಮಾಡುವಂತಹ ವ್ಯಕ್ತಿಗಳಿದ್ದಾರೆ. ಆ ಕಲೆಯನ್ನ ಪ್ರೋತ್ಸಾಹಿಸುವಂತಹ ಕಲಾ ಪ್ರೇಕ್ಷಕರಿದ್ದಾರೆ. ಆ ಕಲೆಗೆ ಸಹಾಯಕರಾಗಿರ್ತಕ್ಕಂತಹ ಅನೇಕ ರೀತಿಯ ಸಿಬ್ಬಂದಿಯ ವರ್ಗ ಇದೆ. ಮತ್ತೆ ಆ ರಂಗ ಸಜ್ಜ ಭೂಮಿಕೆ ಅಂತ ಏನ್ ಕರಿತೀವಿ, ಅದರಲ್ಲಿ ವಿಧ ವಿಧವಾಗಿರ್ತಕ್ಕಂತಹ ಚಿತ್ರಗಳಿಂದ ತುಂಬಿರ್ತಕ್ಕಂತಹ ಪರದೆಗಳಿದೆ. ಆ ಪರದೆಗಳನ್ನ ಇರ್ಬೋದು, ಮತ್ತೆ ಕಲೆಯನ್ನ ತೋರಿಸುವಂತಹ ಕಲಾಕಾರನಿರ್ಬೋದು, ಮತ್ತೆ ಸಂಗೀತವನ್ನ ನುಡಿಸುವಂತಹ ಆ ಇನ್ಸ್ಟ್ರೂಮೆಂಟ್ಗೆ ಬೇಕಾಗಿರ್ತಕ್ಕಂತಹ ವಿದ್ಯುತ್ ರೂಪದಲ್ಲಿರ್ತಕ್ಕಂಥದ್ದಿರ್ಬೋದು, ಮತ್ತೆ ಕಲಾ ರಸಿಕರು ನೋಡ್ಬೇಕಾದ್ರೆ ಏನು ಬೆಳಕಂತಕ್ಕಂತಿರ್ಬೋದು. ಇದೆಲ್ಲದಕ್ಕೆ ಕಾರಣ ಏನಂತಂದ್ರೆ ಆ ಒಂದೇ ಒಂದು
ಬೆಳಕು, ವಿದ್ಯುತ್ತು. ಆ ವಿದ್ಯುತ್ತು ಬೆಳಕಿನ ರೂಪದಲ್ಲಿ ಎಲ್ಲವನ್ನ ಬೆಳಗ್ತಾ ಇದೆ. ಆ ಬೆಳಕು ಎಲ್ಲವನ್ನು ಬೆಳಗ್ತಿದೆ. ಬೆಳಕಿಲ್ಲದೆ ಇದ್ರಲ್ಲಿ ಯಾವುದು ಕೂಡ ಕಾಣೋದಿಲ್ಲ, ಮುಗಿದೋಯ್ತು. ಆ ಬೆಳಕೆ ಎಲ್ಲದಕ್ಕೆ ಕಾರಣ. ಯಾಕಂದ್ರೆ ಬೆಳಕಿಲ್ಲದೆ ಹೋದ್ರೆ ಅಲ್ಲಿ ಯಾವುದು ಕೂಡ ಆಕ್ಟಿವ್ ಇರೋದಿಲ್ಲ. ಆದ್ರೆ ತಾನು ಮಾತ್ರ ಅದು ರಂಗಸಜ್ಜೆ ಭೂಮಿಕೆನೂ ಅಲ್ಲ, ಪರದೆನೂ ಅಲ್ಲ, ನಟನೆ ಮಾಡೋನು ಅಲ್ಲ, ಇನ್ಸ್ಟ್ರೂಮೆಂಟು ಅಲ್ಲ, ಕಲಾ ಪ್ರೇಕ್ಷಕ ಅಲ್ಲ. ಅದೇ ರೀತಿಯಾಗಿ ಈ ನಮ್ಮೊಳಗಡೆ ಇರ್ತಕ್ಕಂತಹದ್ದು ಆತ್ಮ ಅಂತ ಏನ್ ಕರಿತೀವಿ, ಅದು ಆ ಬೆಳಕಿನ ರೂಪದಲ್ಲಿ ಈ ಅಹಂಕಾರವನ್ನ, ಚಿತ್ತವನ್ನ, ಬುದ್ಧಿಯನ್ನ, ಮನಸ್ಸನ್ನ, ಇಂದ್ರಿಯಗಳನ್ನ, ದೇಹವನ್ನ, ದೇಹ ಅಂತಕ್ಕಂಥದ್ದು ರಂಗಸಜ್ಜಿಕೆ, ಮನಸ್ಸು ಅಂತಕ್ಕಂತಹದ್ದು ನಾಟ್ಯ ಮಾಡ್ತಕ್ಕಂತಹ ನಾಟ್ಯ ಶಿರೋಮಣಿಗಳು, ಬುದ್ಧಿ ಅಂತಕ್ಕಂಥದ್ದು ಎಲ್ಲ ಇನ್ಸ್ಟ್ರೂಮೆಂಟ್ಗಳು. ಸೊ ಈ ಇಂದ್ರಿಯಗಳೆಲ್ಲ ಪ್ರೇಕ್ಷಕರು. ಇದೊಂದು ಭವ್ಯವಾಗಿರ್ತಕ್ಕಂತಹ ರಂಗಸಜ್ಜ ಮಂದಿರ. ಇದರಲ್ಲಿ ಹೆಂಗ ಹೊರಗಿನ ರಂಗಸಜ್ಜಿಕೆಯಲ್ಲಿ ಬೆಳಕು ಎಲ್ಲದಕ್ಕೆ ಕಾರಣವಾಗಿದೆಯೋ, ಹಾಗೆ ಇಲ್ಲಿ ಆ ಬೆಳಕಿನ ರೂಪದಲ್ಲಿರ್ತಕ್ಕಂತಹ ಈ ಎಚ್ಚರ, ಕನಸು, ನಿದ್ದೆ ಎಲ್ಲಾ ಸ್ಥಿತಿಗಳಲ್ಲಿ ಬೆಳಗಿ ಅದರ ಎಲ್ಲಾ ಅನುಭವಗಳನ್ನ ಬುದ್ಧಿಗೆ, ಮನಸ್ಸಿಗೆ ಕೊಡ್ತಕ್ಕಂತಹದ್ದು ಯಾವುದು ಇದೆಯೋ, ಯಾವಾಗಲೂ ಎಚ್ಚರವಾಗಿರ್ತಕ್ಕಂಥದ್ದು, ಯಾವಾಗಲೂ ಸತ್ಸ್ವರೂಪವಾಗಿರ್ತಕ್ಕಂಥದ್ದು, ನಾನು ಎನ್ನುವ ಪ್ರತ್ಯೇಕಕ್ಕೆ ಗೋಚರವಾಗಿರ್ತಕ್ಕಂಥದ್ದು ಯಾವುದು ಇದೆಯೋ ಅದು ಆತ್ಮ. ಪ್ರತ್ಯಕ್ ಏಕರೂಪತೆಯ ಪ್ರತ್ಯಕ್ಷವಾಗಿದೆ. ಮತ್ತೆ ಅದು ಅನೇಕ ರೂಪ ಇಲ್ಲ. ಅಂದ್ರೆ ರೂಪ ಅಂತಂದ್ರೆ ವಿಕಾರ ಆಗ್ತಾ ಇಲ್ಲ. ಅದು ಸದಾ ಒಂದೇ ರೂಪದಿಂದ ನಿರಂತರವಾಗಿ ಬೆಳಗ್ತಾ ಇದೆ. ಈ ಎಲ್ಲ ಬುದ್ಧಿಯನ್ನ, ಅಹಂಕಾರವನ್ನ, ಮನಸ್ಸನ್ನ, ಇಂದ್ರಿಯವನ್ನ, ದೇಹವನ್ನ. ಸ್ಫುರನ್ ಏಕದ ಅಂದ್ರೆ ಸ್ಫುರತಿ ಅಂದ್ರ ಸ್ಫುರತಿ ಅಂದ್ರೆ ಚಿಮ್ಕುಸು, ಬೆಳಗತಕ್ಕಂಥದ್ದು. ಸದಾ ಎಲ್ಲವನ್ನ ಏಕದೃಷ್ಟಿಯಿಂದ ಬೆಳಗತಕ್ಕಂತಹದ್ದು. ಏನೆಲ್ಲ ಬೆಳಗ್ತಾ ಇದೆ ಅಂತಂದ್ರೆ ನಾನಾಕಾರ ವಿಕಾರ ಭಾಗಿನ ಇಮಾನ್ ಅಂತ ತರಬಹುದು. ಈ ಎಲ್ಲ ಮನಸ್ಸಿನ ವಿಕಾರಗಳು, ಬುದ್ಧಿಯ ವಿಕಾರಗಳು, ಅಹಮ್ಮಿನ ವಿಕಾರಗಳು, ಇಂದ್ರಿಯ ವಿಕಾರಗಳು. ವಿಕಾರಗಳಂದ್ರೆ ಒಂದು ಕ್ಷಣದಿಂದ ಇನ್ನೊಂದು ಕ್ಷಣಕ್ಕೆ ತಮ್ಮ ವಿಚಾರವನ್ನ ಬದಲಿಸುವಂತಹ ರೂಪಗಳಿಗೆಲ್ಲನ್ನು ಕೂಡ ವಿಕಾರ ಅಂತ ಕರಿತಾ ಇದ್ದಾರೆ. ಇಲ್ಲಿ ಈ ಎಲ್ಲವನ್ನ ನೋಡುವಂತಹದ್ದಿರ್ಬೋದು. ಇದೆಲ್ಲವನ್ನ ಬೆಳಗ್ತಕ್ಕಂಥದ್ದು ಯಾವುದು ಅಂತಂದ್ರೆ ನಿತ್ಯಾನಂದ ಚಿದಾತ್ಮನಃ ಸ್ಫುರತಿ. ಈ ನಿತ್ಯಾನಂದ ಸ್ವರೂಪವಾಗಿರ್ತಕ್ಕಂತಹ, ಚಿತ್ ಸ್ವರೂಪವಾಗಿರ್ತಕ್ಕಂತಹ ಆತ್ಮ ಇದೆಲ್ಲವನ್ನ ಬೆಳಗ್ತಾ ಇದೆ. ಅಂತಹ ಬೆಳಕನ್ನ ತಮ್ ವಿದ್ಯೆ, ನೀನು ತಿಳಿಯೋ, ಸ್ವಯಂ ಏತಂ ಹೃದಿ. ಎಲ್ಲಿ ಅಂತಂದ್ರೆ ಶಂಕರರು ಈ ಆತ್ಮನನ್ನ ಒಂದು ಲೊಕೇಟ್, ಒಂದು ಪ್ಲೇಸ್ ಅಲ್ಲಿ ನಮಗೆ ಸೂಚನೆ ಕೊಡ್ತಾ ಇದ್ದಾರೆ. ಅದು ಎಲ್ಲಿ ಅಂತಂದ್ರೆ ಹೃದಯದಲ್ಲಿ ಇರೋದ್ರಿಂದ ಅವನನ್ನ ಹೃದಯ ಅಂತ ಕರೀತಾರೆ. ಈ ಹೃದಯದಲ್ಲಿ ಶಾಸ್ತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಆತ್ಮನನ್ನ ಹೃದಯ ಸ್ಥಾನದಲ್ಲಿ ತೋರಿಸುವಂತಹದ್ದು. ಗೀತೆಯಲ್ಲಿ ಕೂಡ
ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯದಲ್ಲಿ ಕೂಡ ಹೃದಯ ಸನ್ನಿವಿಷ್ಟ ಅಂತ ಬರುತ್ತೆ. ಜನಾನಾಂ ಹೃದಯ ಸನ್ನಿವಿಷ್ಟ, ಎಲ್ಲರ ಹೃದಯದಲ್ಲಿದ್ದು ಎಲ್ಲವನ್ನ ಬೆಳಗುವಂತಹ, ಏನನ್ನ ಬೆಳಗ್ತಾ ಇದೆ ಅದು? ಸ್ಮೃತಿ, ವಿಚಾರ, ನಿಶ್ಚಯ, ಅಹಂ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಮತ್ತ ಸ್ಮೃತಿರ್ಜ್ಞಾನ ಅಪೋಹನಂಚ ಅಂತ ಭಗವದ್ಗೀತೆಯಲ್ಲಿ ಹೃದಯದಲ್ಲಿದ್ದು ನೆನಪನ್ನ ಮತ್ತು ನೆನಪು ಇಲ್ಲದೆ ಇರ್ತಕ್ಕಂತಹದ್ದನ್ನ, ನನಗೆ ನೆನಪಿಲ್ಲ ನೋಡ್ರಿ, ನೆನಪು ಹೋಗ್ಬಿಟ್ಟಿದೆ ಅನ್ನುವಂತಹ ಜ್ಞಾನ ಕೂಡ, ಈ ಎಲ್ಲವನ್ನ ಹೃದಯದಲ್ಲಿದ್ದು ಯಾವನು ಬೆಳಗ್ತಾ ಇದ್ದಾನೋ ಅವನ ಬೆಳಕಿನಿಂದ ನೆನಪು, ಅವನ ಬೆಳಕಿನಿಂದ ಮರವು, ಅವನ ಬೆಳಕಿನಿಂದ ಆನಂದ, ಅವನ ಬೆಳಕಿನಿಂದ ಎಲ್ಲವೂ. ಇದು ಹೃದಯ ಅಂತಕ್ಕಂಥದ್ದು ಶಬ್ದವನ್ನ ಕಠದಲ್ಲಿ, ಮುಂಡಕದಲ್ಲಿ, ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಸುಮಾರು ಕಡೆ ಜನಯೇಶ ಹೃದಯ ಸನ್ನಿವಿಷ್ಟ ಅಂತ ಸುಮಾರು ಕಡೆ ಈ ಹೃದಯ ಸ್ಥಾನವನ್ನ ತೋರಿಸಿದ್ದಾರೆ. ಇಲ್ಲಿ ಶಂಕರರು ಕೂಡ ನಮಗೆ ಈ ಆತ್ಮ ಅಂತಕ್ಕಂತಹದ್ದು ಎಲ್ಲರ ಹೃದಯದಲ್ಲಿದ್ದು ಎಲ್ಲ ಭಾವನೆಗಳನ್ನ, ಪ್ರೀತಿಗಳನ್ನ, ವಿಚಾರಗಳನ್ನ ಎಲ್ಲವನ್ನ ಬೆಳಗತಕ್ಕಂಥದ್ದು. ನೋಡಿ, ಡೆಡ್ ಬಾಡಿ ಬೆಳಗಾದಿಲ್ಲ. ಯಾಕಂದ್ರೆ ಅಲ್ಲಿ ಪ್ರತಿಫಲನ ಹೊರಟೋಗ್ಬಿಟ್ಟದ. ಆದ್ರೆ ಇಲ್ಲಿ ಪ್ರತಿಫಲನ, ಜೀವಂತ ಬಾಡಿಯಲ್ಲಿ ಪ್ರತಿಫಲನ ಇರೋದ್ರಿಂದ ಅವಾಗ ನಿಮಗೆ ಇಷ್ಟ ಆಗಿರ್ತಕ್ಕಂಥವ್ರು, ನಿಮಗೆ ಕಷ್ಟ ಕೊಡ್ತಕ್ಕಂಥವ್ರು ಎಲ್ಲರನ್ನ ರೆಕಗ್ನೈಸ್ ಮಾಡ್ತೀರಿ, ಎಲ್ಲರನ್ನ ಗುರುತಿಸ್ತೀರಿ, ಎಲ್ಲರನ್ನ ಮಾತಾಡಿಸ್ತೀರಿ, ಎಲ್ಲರನ್ನ ಯಾರನ್ನ ಪ್ರೀತಿ ಮಾಡ್ಬೇಕು, ಯಾರನ್ನ ದೂರ ಇಡಬೇಕು, ಏನೆಲ್ಲ ಆಕ್ಟಿವ್ ಮಾಡ್ತಿರೋ ಈ ಎಲ್ಲ ಆಕ್ಟಿವ್ ಮಾಡ್ಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅದು ಆತ್ಮ. ಅದು ಎಲ್ಲಿದೆ ಅಂದ್ರೆ ಹೃದಯದಲ್ಲಿದೆ. ಹೃದಯೇಶ ಶ್ರಿತಾಹ. ಸೊ ಹಾಗಾಗಿ ಜಾಗೃತದಲ್ಲಿ ಅದೇ ಪರಮಾತ್ಮ ಕಣ್ಣಿನ ಮೂಲಕ, ಕಣ್ಣಲ್ಲಿ ಇದ್ದು ಎಲ್ಲವನ್ನ ನೋಡುವುದರ ಮೂಲಕ ಈ ಜೀವನಿಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾನೆ. ಅದೇ ಆತ್ಮ ಸ್ವಪ್ನದಲ್ಲಿ ಡ್ರೀಮ್ಗಳನ್ನ ಕಾಣುವಾಗ ಕಂಠದಲ್ಲಿದ್ದು ಮನಸ್ಸಿನ ಮೂಲಕ ಎಲ್ಲವನ್ನ ಬೆಳಗುತ್ತಾ ಆ ಕನಸಿನ ಎಲ್ಲ ಅನುಭವಗಳನ್ನ, ಸುಖ ದುಃಖಗಳನ್ನ ಜೀವನಿಗೆ ಕೊಡ್ತಾನೆ. ಅದೇ ಆತ್ಮ ಸುಷುಪ್ತಿಯಲ್ಲಿ ಹೃದಯದಲ್ಲಿದ್ದು ಇದು ಎಲ್ಲವನ್ನ, ಮನಸ್ಸಿನ, ಬುದ್ಧಿಯ, ಅಹಮ್ಮಿನ ಎಲ್ಲವನ್ನ ಗುಣಗಳನ್ನ ಲಯ ಮಾಡಿ ಅಜ್ಞಾನ ಎನ್ನುವಂತಹ ಕವಚವನ್ನ ತೊಡಿಸಿ ಆತ್ಯಂತಿಕವಾಗಿರ್ತಕ್ಕಂತಹ ಆನಂದವನ್ನ ಕೊಡ್ತಾ ಇದ್ದೇನೆ. ಬ್ರಹ್ಮಸೂತ್ರದಲ್ಲಿ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಈ ಗಾಢ ನಿದ್ರೆ ಅಂತೇನು ಕರಿತೀವಲ್ವಾ, ಆ ಗಾಢ ನಿದ್ರೆ ಹೆಂಗಂದ್ರೆ ಅದು ಸ್ವರ್ಗ ಸುಖ ಅಂತ. ಯಾರು ಡೀಪ್ ಸ್ಲೀಪ್ ಮಾಡ್ತಾರೆ ಅವ್ರು ಸ್ವರ್ಗಕ್ಕೆ ಹೋಗಿ ಬಂದಂಗ ಅಂತ. ಯಾಕಂತಂದ್ರೆ ಅಲ್ಲಿ ಯಾವುದು ಇಂದ್ರಿಯಗಳದ್ದು, ದೇಹದ್ದು, ಮನಸ್ಸಿಂದು, ಬುದ್ಧಿದು ತಾಕ್ಲಾಟಿಲ್ಲ, ಎಲ್ಲ ಡೌನ್ ಆಗಿಬಿಟ್ಟಿದ್ದಾವೆ. ಅಲ್ಲಿ ಏನದಂದ್ರೆ ಕೇವಲ ಆನಂದದ. ಮತ್ತೆ ಆನಂದದಲ್ಲಿ ಮುಳುಗಿರ್ತಕ್ಕಂತಹ ಜೀವನಿಗೆ ಎಚ್ಚರ ಆದ್ಮೇಲೆ ನೆನಪು ಮಾಡ್ತಕ್ಕಂಥದ್ದು ಯಾವುದು? ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ, ಅದು ಆತ್ಮನೇ. ಯಾಕಂದ್ರೆ ಅವನ ಆತ್ಮ ಮಲಗೋದಿಲ್ಲ. ಹೀಗೆ ಜಾಗೃತದಲ್ಲಿ, ಸ್ವಪ್ನದಲ್ಲಿ, ಸುಷುಪ್ತಿಯಲ್ಲಿ ಮೂರೂ ಅವಸ್ಥೆಗಳಲ್ಲಿ
ಈ ಮೂರು ಅವಸ್ಥೆಗಳಿಗೆ ಚಲಿಸುವಂತಹ ಜೀವನಿಗೆ ಸದಾ ಬೆಳಕಾಗಿ ಎಲ್ಲವನ್ನ ತೋರಿಸುತ್ತಾ, ಎಲ್ಲ ಆನಂದವನ್ನ ತೋರಿಸುತ್ತಾ, ಎಲ್ಲ ಅನುಭವಗಳನ್ನ ತೋರಿಸುತ್ತಾ, ಎಲ್ಲ ವ್ಯವಹಾರಗಳನ್ನ ತೋರಿಸುತ್ತಾ, ತಾನು ಮಾತ್ರ ಇದು ಯಾವುದರಲ್ಲಿ ಕೂಡ ಅದು ಭಾಗಿಯಾಗದೆ ಎಲ್ಲವನ್ನ ಬೆಳಗಿ ಸದಾ ಅಹಂ 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 ಎನ್ನುವಂತಹ ಪ್ರತ್ಯಯ ಸ್ವರೂಪನಾಗಿರ್ತಕ್ಕಂಥದ್ದು, ಎಲ್ಲರ ಹೃದಯದಲ್ಲಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅದು ಆತ್ಮ. ಅಂತಹ ಆತ್ಮ ಸದಾ ಎಚ್ಚರವಾಗಿರ್ತಾನೆ ಅಂತಕ್ಕಂಥದ್ದಕ್ಕೆ ನಮಗೆ ಸುಷುಪ್ತಿಯಲ್ಲಿ ಎಲ್ಲ ಬುದ್ಧಿ ಮನಸ್ಸು ಎಲ್ಲವೂ ಲಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ, ಆದ್ರೆ ಅದು ಮಾತ್ರ ಎಚ್ಚರವಾಗಿದ್ದು ಆ ಆನಂದದ ಸ್ಮರಣೆಗೆ ತಂದು ಕೊಡ್ತಕ್ಕಂಥದ್ದು. ಹೀಗೆ ಸತ್ಸ್ವರೂಪನಾಗಿ ಚಿತ್ಸ್ವರೂಪನಾಗಿ ಆನಂದ ಸ್ವರೂಪನಾಗಿ ಆತ್ಮನನ್ನ ಸಾಕ್ಷಿ ರೂಪದಲ್ಲಿ ಚಿತ್ಸ್ವರೂಪ, ದೃಶ್ಯಮಾನ ಪ್ರಪಂಚ ಇಲ್ಲದೇ ಇದ್ದಾಗ ತಾನೇ ತಾನಾಗಿರ್ತಕ್ಕಂಥದ್ದು ಸತ್ಸ್ವರೂಪ, ಎಲ್ಲ ವ್ಯಾಪಾರಗಳು ಅಂದ್ರೆ ಇಂದ್ರಿಯ ಮನಬುದ್ಧಿ ವ್ಯಾಪಾರಗಳು ಸ್ಥಗಿತಗೊಂಡಾಗ ಸುಷುಪ್ತಿಯಲ್ಲಿ ಆನಂದ ಎಂತಕ್ಕಂತಹ ಈ ತನ್ನ ಲಕ್ಷಣವನ್ನ ನಿರಂತರವಾಗಿ ಜೀವನಿಗೆ ಅನುಭವಕ್ಕೆ ತಂದು ಕೊಡತಕ್ಕಂತಹ ಯಾವುದು ಇದೆಯೋ ಅದು ಆತ್ಮ. ಸೊ ಅಂತಹ ಆತ್ಮನನ್ನ ಆಚಾರ್ಯ ಶಂಕರರು ತಪ್ಪಾಗಿ ಅರ್ಥ ಮಾಡಿಕೊಂಡಿರ್ತಕ್ಕಂತಹ ಶಿಷ್ಯನಿಗೆ ಮಾರ್ಮಿಕವಾಗಿ ಇಲ್ಲಿ ಅವನಿಗೆ ಪರಿಚಯ ಮಾಡಿಸ್ತಾ ಇದ್ದಾರೆ. ಈಗ ಪರಿಚಯ ಮಾಡಿರ್ತಕ್ಕಂತಹ ವಿಷಯ ಬಹಳ ಗಹನವಾಗಿರೋದ್ರಿಂದ, ಗಂಭೀರವಾಗಿರೋದ್ರಿಂದ ಈಗ ಅವರು ಅದನ್ನ ಒಂದು ಎಕ್ಸಾಂಪಲ್ ಮೂಲಕ ನಮಗೆ ಕೊಡ್ತಾ ಇದ್ದಾರೆ. ಘಟೋದಕೆ ಬಿಂಬಿತಂ ಅರ್ಕಬಿಂಬಂ ಅಲೋಕ್ಯ ಮೂಢೋರವಿಮೇವ ಮನ್ಯತೆ ತಥಾ ಚಿದಾಭಾಸಮುಪಾಧಿ ಸಂಸ್ಥಂ ಭ್ರಾಂತ್ಯಾಹಮಿತ್ಯೇವ ಜಡೋಭಿಮನ್ಯತೆ. ಘಟೋದಕೆ ಬಿಂಬಿತಂ ಅರ್ಕಬಿಂಬಂ ಆಲೋಕ್ಯ ಮೂಢೋರವಿಮೇವ ಮನ್ಯತೆ ತಥಾ ಚಿದಾಭಾಸಂ ಉಪಾಧಿ ಸಂಸ್ಥಂ ಭ್ರಾಂತ್ಯಾಹಮಿತ್ಯೇವ ಜಡೋಭಿಮನ್ಯತೆ. ಘಟ ಪ್ಲಸ್ ಉದಕೆ ಘಟೋದಕೆ ಅಂತ. ಘಟ ಅಂದ್ರೆ ಗಡಿಗೆ, ಉದಕ ಅಂತಂದ್ರೆ ನೀರು, ಬಿಂಬಿತಂ ಅರ್ಕಬಿಂಬಂ. ಅರ್ಕ ಅಂದ್ರೆ ಸೂರ್ಯ. ಒಂದು ಗಡಿಗೆಯಲ್ಲಿ ನೀರಿದೆ, ಆ ನೀರಲ್ಲಿ ಸೂರ್ಯನ ಬಿಂಬ ಪ್ರತಿಫಲನವಾಗಿದೆ. ಅಲೋಕ್ಯ ಮೂಢೋ ರವಿಂ ಏವ ಮನ್ಯತೆ. ಒಬ್ಬ ದಡ್ಡ ಇದ್ದಾನೆ, ಅವನು ಆ ಗಡಿಗೆಯಲ್ಲಿ ನೋಡಿ ಆ ಗಡಿಗೆಯಲ್ಲಿ ಪ್ರತಿಫಲನವಾಗಿರ್ತಕ್ಕಂತಹ ಪ್ರತಿಬಿಂಬಿತನಾಗಿರ್ತಕ್ಕಂತಹ ಆ ಛಾಯಾ ಬಿಂಬಿತನಾಗಿರ್ತಕ್ಕಂಥ ಸೂರ್ಯನನ್ನು ನೋಡಿ, ಓ ಇವನೇ ಸೂರ್ಯ ಇವನೇ ಸೂರ್ಯ ಇವನೇ ಸೂರ್ಯ ಅಂತ ಹೇಳ್ತಾ ಇದ್ದಾನೆ. ತಥಾ ಹೆಂಗ ಒಂದು ಗಡಿಗೆಯಲ್ಲಿ ಪ್ರತಿಬಿಂಬಿತವಾಗಿರ್ತಕ್ಕಂತಹ ನೀರಲ್ಲಿ ಪ್ರತಿಬಿಂಬಿತವಾಗಿರ್ತಕ್ಕಂತಹ ಆ ಸೂರ್ಯನ ಪ್ರತಿ ಬೆಳಕನ್ನ ನೋಡಿ, ಓ ಇದು ಸೂರ್ಯ ಇದು ಸೂರ್ಯ ಇದು ಸೂರ್ಯ ಅಂತ ಹೆಂಗ ಮೂಢರಿದನೋ, ಹಾಗೆ ನಾವು ಎಲ್ಲರೂ ನಮ್ಮನ್ನೆಲ್ಲರನ್ನ ಒಂದೇ ಶಬ್ದದಲ್ಲಿ ಮೂಢರಂತೆ ಕರಿತಾ ಇದ್ದಾರೆ ಶಂಕರರು. ತಥಾ ಚಿತ್ ಆಭಾಸಂ ಉಪಾಧಿ ಸಂಸ್ಥಂ. ಅದೇ ರೀತಿಯಾಗಿ ಹೆಂಗ ಒಂದು ಗಡಿಗೆಯಲ್ಲಿ ಮೂಡಿರ್ತಕ್ಕಂತಹ ಪ್ರತಿಬಿಂಬವನ್ನೇ ಸೂರ್ಯ ಅಂತ ತಿಳ್ಕೊಂಡಿದ್ದಾನೋ, ಹಾಗೆ ನಾವು ಏನ್ ಮಾಡಿದ್ದೇವೆ ಅಂತಂದ್ರೆ, ಇದು ದೇಹ ಅಂತಕ್ಕಂಥದ್ದು ಗಡಿಗೆ,
ಈ ಅಂತಃಕರಣ ಮನಸ್ಸು ಅಂತಕ್ಕಂಥದ್ದು ಮನ ಬುದ್ಧಿ ಚಿತ್ತ ಅಹಂಕಾರ ನೀರು. ಈ ನೀರೊಳಗಡೆಗೆ ಪ್ರತಿಬಿಂಬಿತನಾಗಿರ್ತಕ್ಕಂಥದ್ದು ಯಾವುದು? ಈ ಅಹಂಕಾರ. ಅಹಂ, ನಾನು 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 ಅಂತ ಅಂತೀನಲ್ಲ, ಅರೆ ಇಷ್ಟು ನಾನು ಅನ್ಕೊಂಡ್ಬಿಟ್ಟಿದ್ದೀನಿ. ಭ್ರಾಂತಿ ಅಹಂ ಇತ್ಯೇವ ಜಡೋ ಅಭಿಮನ್ಯತೆ. ಈಗ ಮೂಢನಾಗಿರ್ತಕ್ಕಂಥವನು ಆ ಗಡಿಗೆಯಲ್ಲಿ ಇರ್ತಕ್ಕಂತಹ ಪ್ರತಿಬಿಂಬವನ್ನ ನೋಡಿ ಸೂರ್ಯ ಅಂತ ಅನ್ಕೊಂಡಿದ್ದಾನೆ. ಹಾಗೆ ನಾವೆಲ್ಲ ಜೀವಿಗಳು ಕೂಡ ಈ ಶರೀರದಲ್ಲಿ ಅಂತಃಕರಣದಲ್ಲಿ ಮನಬುದ್ಧಿ ಚಿತ್ತದ ಸ್ವರೂಪವನ್ನೇ ನಾವು ಅನ್ಕೊಂಡ್ಬಿಟ್ಟಿದ್ದೇವೆ. ಆಗ ಒಬ್ಬ ವ್ಯಕ್ತಿ ಬಂದ, ಇವನು ಗಡಿಗೆಯಲ್ಲಿ ಮುಖ ಇಟ್ಟುಕೊಂಡು ಸೂರ್ಯನನ್ನ ನೋಡ್ತಾ ಇದ್ದ. ಆ ಸೂರ್ಯ ಎಷ್ಟು ಬೆಳಕಿದೆ, ಹೇಗಿದೆ ಹೇಗಿದೆ. ಅವಾಗ ಆ ದಾರಿ ಹೋಗೋನು ಬಂದ, ಏನಯ್ಯ ಏನ್ ನೋಡ್ತಾ ಇದ್ದೀಯ? ಸ್ವಾಮಿ ಸೂರ್ಯನನ್ನ ನೋಡ್ತಾ ಇದ್ದೀನಿ ನಾನು. ಅಯ್ಯೋ ಕಣು, ಸೂರ್ಯ ಅಲ್ಲೆಲ್ಲಿದ್ದಾನೆ? ಇಲ್ಲ ಸ್ವಾಮಿ, ಇಲ್ಲಿ ಗಡಿಗೆಯಲ್ಲಿ ನೀರಲ್ಲಿದ್ದಾನೆ ಸೂರ್ಯ. ಅಯ್ಯ, ಅಷ್ಟು ಕಷ್ಟಪಟ್ಟುಕೊಂಡು ಅಲ್ಲಿ ಯಾಕೆ ನೋಡ್ತೀಯ? ಕತ್ತೆತ್ತು ಮೇಲೆ ಸರ್ವವನ್ನು ಬೆಳಗ್ತಕ್ಕಂಥ ಸೂರ್ಯ ಇದ್ದಾನೆ. ಅಂತ ಅವನು ಹೇಳಿದ. ಆಗ ಅವನಿಗೆ ಪಾಪ ಅಲ್ಲಿ ತನಕ ಗೊತ್ತೇ ಇದ್ದಿಲ್ಲ. ಆಗ ಅವನು ಕತ್ತೆತ್ತಿದ, ಎಲ್ಲವನ್ನ ಬೆಳಗ್ತಕ್ಕಂತಹ ಸೂರ್ಯನನ್ನ ಕಂಡ. ಅದೇ ರೀತಿಯಾಗಿ ನಾವು ಏನ್ ಮಾಡಿದ್ದೀವಿ? ಈ ಶರೀರ, ಈ ಇಂದ್ರಿಯ, ಈ ಮನಸ್ಸು, ಈ ಬುದ್ಧಿ, ಈ ಅಹಂಕಾರ, ಈ ಸಂಸಾರ, ಇದರಲ್ಲೇನೆ ಇದರ ಆನಂದವೇ ಪರಮಾನಂದ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಇದೆಲ್ಲವನ್ನ ಬೆಳಗ್ತಕ್ಕಂತಹ ಹಿಂದಗಡೆಗೆ ಒಂದು ಆತ್ಮ ಅಂತ ಇದೆ. ಯಾರು ಸಿಗುತ್ತೇ ಇಲ್ಲ. ಮಾಡಿಸಕ್ಕೋಸ್ಕರ ಸಲುವಾಗಿ ಆಚಾರ್ಯ ಶಂಕರರು ನೆಕ್ಸ್ಟ್ ಶ್ಲೋಕದಲ್ಲಿ ಏನ್ ನಾನು ಒಂದು ಎಕ್ಸಾಂಪಲ್ ಹೇಳಿದ್ನಲ್ವಾ, ಈ ಎಕ್ಸಾಂಪಲ್ಗೆ ಅನುಗುಣವಾಗಿ ನೆಕ್ಸ್ಟ್ ಶ್ಲೋಕದಲ್ಲಿ ಇದು ಇನ್ನೊರು ಕೇಳಿಸ್ತಾ ಇದೆಯಾ? ಘಟಂ ಜಲಂ ತದ್ಗತಂ ಅರ್ಕಬಿಂಬಂ ವಿಹಾಯ ಸರ್ವಂ ವಿನಿರೀಕ್ಷತೆ ಅರ್ಕಃ ತಟಸ್ಥ ಏತತ್ ತ್ರಿತಯಾವಭಾಸಕಃ ಸ್ವಯಂ ಪ್ರಕಾಶೋ ವಿದುಷಾ ಯಥಾ ತಥಾ. ಘಟ, ಜಲ, ಜಲದಲ್ಲಿ ಪ್ರತಿಫಲನವಾಗಿರ್ತಕ್ಕಂತಹ ಬಿಂಬ, ಈ ಮೂರನ್ನ, ಘಟವನ್ನ, ಘಟದಲ್ಲಿರ್ತಕ್ಕಂತಹ ಉದಕವನ್ನ, ಉದಕದಲ್ಲಿ ಪ್ರತಿಫಲನವಾಗಿರ್ತಕ್ಕಂತಹ ಆ ಪ್ರತಿಬಿಂಬವನ್ನ ಬೆಳಗವನು ಯಾರು? ಘಟಂ ಜಲಂ ತದ್ಗತಂ ಅರ್ಕಬಿಂಬಂ ವಿಹಾಯ ಸರ್ವಂ ವಿನಿರೀಕ್ಷತೆ ಅರ್ಕಃ. ಅರೆ ಇವು ಮೂರಲ್ಲಿ ಸೂರ್ಯ ಇಲ್ಲ, ಆದ್ರೆ ಇವು ಮೂರನ್ನ ಬೆಳಗ್ತಕ್ಕಂತಹ ಮೇಲೆ ಸೂರ್ಯ ಇದ್ದಾನೆ. ತಟಸ್ಥ ಏತತ್ ತ್ರಿತಯ ಅವಭಾಸಕಃ. ಈ ಅದರ ಪ್ರತಿಫಲನದಿಂದ ಬೆಳಗ್ತಕ್ಕಂಥ ಮೂರು ಕಾಣ್ಬೇಕಾದ್ರೆ, ಗಡಿಗೆ ಕಾಣ್ಬೇಕಾದ್ರೆ, ನೀರ್ ಕಾಣ್ಬೇಕಾದ್ರೆ, ಆ ನೀರಲ್ಲಿ ಪ್ರತಿಫಲನ ಕಾಣ್ಬೇಕಾದ್ರೆ, ಇಷ್ಟಕ್ಕೂ ಕಾರಣ ಆಗಿರ್ತಕ್ಕಂಥವನು ಸೂರ್ಯ. ಗಡಿಗೆಯಲ್ಲಿರ್ತಕ್ಕಂತಹ ಪ್ರತಿಫಲನ ಸೂರ್ಯನಿಲ್ಲದೆ ಪ್ರತಿಫಲ ಆಗಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯಾವುದೇ ಇನ್ನೊಂದು ಬೆಳಕಿಲ್ಲದೆ ಸ್ವಯಂ ತಾನೇ ಬೆಳಕಾಗಿ ಬೆಳಗ್ತಕ್ಕಂತಹ ಆ ಸೂರ್ಯ ಹೆಂಗ ಒಬ್ಬ ವಿವೇಕಿ ಕತ್ತೆತ್ತಿ ಸೂರ್ಯನ ನಾನು ಅಂತಂದ್ರೆ ಬುದ್ಧಿವಂತನಾಗಿರ್ತಕ್ಕಂಥವನು, ವಿವೇಕಿಯಾಗಿರ್ತಕ್ಕಂಥವನು ಅವನೇನ್ ಮಾಡ್ಬೇಕು ಅಂತಂದ್ರೆ, ಈ ಸಂಸಾರದಲ್ಲಿ, ಈ ಸಾಮಾನ್ಯವಾದ ವ್ಯಾಪಾರದಲ್ಲಿ
ಇಷ್ಟೇ ಸತ್ಯ ಅನ್ನುವಂತಹ ಒಂದು ಚೌಕಟ್ಟನ್ನ ಮೀರಿ ಇದರ ಆಚೆ ಇರ್ತಕ್ಕಂತಹ ಎಲ್ಲವನ್ನ ಬೆಳಗತಕ್ಕಂತಹ ಎಲ್ಲವನ್ನ ಪ್ರಚೋದಿಸುವಂತಹ ಎಲ್ಲಕ್ಕೆ ಸಾಕ್ಷಿಯಾಗಿರ್ತಕ್ಕಂತಹ ಸದಾ ಇರುವಂತಹ ಅಂತಹ ಆತ್ಮನನ್ನ ಆಚಾರ್ಯ ಶಂಕರರು ಯಾವುದು ಅದು ತಟಸ್ಥವಾಗಿದೆ ಅಂತಂದ್ರೆ ಅದು ನಿಷ್ಕ್ರಿಯವಾಗಿದೆ, ಜಡವಾಗಿದೆ ಅಂತಕ್ಕಂತಹ ಕೆಲವೊಂದು ದರ್ಶನಗಳು ಏನು ಆರೋಪ ಮಾಡಿದ್ದೇವೆ ಅಂತಹ ಆರೋಪವೆಲ್ಲವನ್ನ ತೆಗೆದು ಅದು ಸಕ್ರಿಯವಾಗಿರ್ತಕ್ಕಂಥದ್ದು ಅಂದ್ರೆ ಬೆಳಗತಕ್ಕಂಥದ್ದು, ಇರುವಂತಹದ್ದು, ಸದಾ ಅಹಂ ಎನ್ನುವಂತಹ ಪ್ರತ್ಯಯದಿಂದ ಗೋಚರವಾಗ್ತಕ್ಕಂತಹದ್ದು, ಮತ್ತೆ ಎಲ್ಲವನ್ನ ಬೆಳಗ್ತಕ್ಕಂಥದ್ದು ಸಾಕ್ಷಿಯಾಗಿ. ಮತ್ತೆ ಯಾರು ಈ ಮೂರರ ಗಡಿಗೆ ನೀರು ಪ್ರತಿಬಿಂಬವನ್ನು ಬಿಟ್ಟು ಕತ್ತೆತ್ತಿ ಮೇಲೆ ನೋಡ್ತಾನ, ಹಾಗೆ ದೇಹ, ಇಂದ್ರಿಯ ಮತ್ತು ಇಂದ್ರಿಯದಲ್ಲಿ ಸ್ಫುರಣೆಗೆ ಬರ್ತಕ್ಕಂತಹ ಅದರ ಇಂದ್ರಿಯದ ಗುಣ ಛಾಯ, ಈ ಮೂರನ್ನ ಬಿಟ್ಟು ಇದಕ್ಕೆ ಸಾಕ್ಷಿಯಾಗಿರ್ತಕ್ಕಂತಹ ನಾಲ್ಕನೆಯ ಅವಸ್ಥೆ ಜಾಗ್ರ, ಸ್ವಪ್ನ, ಸುಷುಪ್ತಿ ಅಂತಕ್ಕಂಥದ್ದು ಮೂರು ಅವಸ್ಥೆಗಳು. ಈ ಮೂರು ಅವಸ್ಥೆಗಳಿಗೆ ಆಚೆ ಇರ್ತಕ್ಕಂಥದ್ದು ಯಾವುದು ತುರಿಯ ಅಂತ ಕರಿತೀವಿ. ಆ ತುರಿಯ ಅವಸ್ಥೆ ಯಾವನ ತಿಳಿತಾನೆ ಅದು ಆತ್ಮಸ್ವರೂಪ. ಅಂತಹ ಆತ್ಮನನ್ನ ತಿಳಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.